ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಅಂಡ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ಅಂದರೆ ಡೇ ಫಸ್ಟಿಂದ ಹಿಡಿದು ಡೇ 21ವರೆಗೂ. ಸೊ ವೆಯ್ಟ್ ಲಾಸ್ ಚಾಲೆಂಜ್ ಅನ್ನೋದು ನಿಮಗೆ ನಾನು ಕೊಟ್ಟಿರೋ ಅಂಥದ್ದು. ನನ್ನ ವಿಡಿಯೋಸನ್ನು ನೋಡ್ಕೊಂಡು ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ರೋ ಸೊ ಅವ್ರಿಗೆ ನಾನು ಡೇ 21 ಚಾಲೆಂಜ್ ಅಂತ ಕೊಟ್ಟಿರೋ ಅಂಥದ್ದು. ಓಕೆನಾ, ನನಗೆಲ್ಲ ನಿಮಗೆ ಕೊಟ್ಟಿರೋದು. ಸೊ ನೀವು ಡೇ 21 ಆದಮೇಲೆ ನನಗೆ ಎಷ್ಟೆಷ್ಟು ವೆಯ್ಟ್ ನೀವು ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಸೊ ಈಗಲೂ ಏನೋ ಕಾಲ ಮಿಂಚಿಲ್ಲ, ಆರಾಮಾಗಿ ಸ್ಟಾರ್ಟ್ ಮಾಡಿ. ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಖಂಡಿತ ಸಾಧ್ಯ ಆಗುತ್ತೆ. ನಾನು ತೋರಿಸೋ ಹಾಗೆ ನೀವು ಫಾಲೋ ಮಾಡಿದ್ದೀರಾ ಅಂದರೆ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ₹1 ಒಂದು ನಯ ಪೈಸಾ ಖರ್ಚಿಲ್ಲದೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು, ನಿಮ್ಮ ಒಂದು ಶ್ರಮ ಅನ್ನೋದು ಇದ್ದರೆ. ಓಕೆನಾ, ಸೊ ಕನ್ಸಿಸ್ಟೆನ್ಸಿ ಅನ್ನೋದಿದ್ದರೆ ಮತ್ತು ಮೈಂಡ್ ಸೆಟ್ ಮಾಡಿಕೊಂಡು ನೀವೊಂದು ವೆಯ್ಟ್ ಲಾಸ್ ಜರ್ನಿಗೆ ನೀವು ಇಳಬೇಕಾಗುತ್ತೆ ಆದಷ್ಟು. ಓಕೆನಾ, ಖಂಡಿತ ಸಾಧ್ಯ ಆಗುತ್ತೆ. ಯಾರ್ಯಾರೆಲ್ಲ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ, ಈಗಲಿಂದಲೇ ಸ್ಟಾರ್ಟ್ ಮಾಡಿ. ಓಕೆನಾ, ಸೊ ಇವತ್ತು ನನ್ನ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಸೊ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಅನ್ನೋದು ಇರುತ್ತೆ ನಾನು ನೋಡಿರೋ ಪ್ರಕಾರ. ಯಾಕಂದರೆ ನನಗೂ ಸುಮಾರಷ್ಟು ಕನ್ಫ್ಯೂಷನ್ಸು ಇತ್ತು ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ. ಸೊ ಅದನ್ನು ಯಾವ ರೀತಿ ಏನು ಮಾಡೋದಾದರೆ, ಫುಡ್ ಯಾವ ರೀತಿ ತಗೊಳ್ಳೋದು, ಯೋಗ ಯಾವ ರೀತಿ ಮಾಡೋದು, ಎಕ್ಸಸೈಸ್ ಯಾವ ರೀತಿ ಮಾಡೋದು, ವಾಕ್ ಯಾವ ರೀತಿ ಮಾಡೋದು, ಮತ್ತು ಯಾವ್ಯಾವೆಲ್ಲ ಫುಡ್ ತಗೋಬೇಕು, ಏನು ಯಾವ ಟೈಮ್ ತಗೋಬೇಕು, ಮತ್ತು ಯಾವ ಟೈಮ್ಗೆ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಇವೆಲ್ಲ ಕೆಲವೊಂದಷ್ಟು ಕನ್ಫ್ಯೂಷನ್ಸು ಇರುತ್ತೆ. ಓಕೆನಾ, ಸೊ ನನಗೂ ಸುಮಾರಷ್ಟು ಕಮೆಂಟ್ಸು ಬರ್ತಾ ಇರುತ್ತೆ. ಅಕ್ಕ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಅದು ಅಕ್ಕ ಇದು ತಿನ್ಬೋದಾ, ಅದು ತಿನ್ಬೋದಾ, ಈ ರೀತಿ ಮಾಡ್ಬೋದಾ, ಆ ರೀತಿ ಮಾಡ್ಬೋದಾ ಅಂತ ಸುಮಾರಷ್ಟು, ಈ ಟೈಮ್ಗೆ ತಿನ್ಬೋದಾ, ಆ ಟೈಮ್ಗೆ ತಿನ್ಬೋದಾ, ನೀವು ಯಾವ ಟೈಮಲ್ಲಿ ಮಲಗ್ತೀರ ಅಂತ ಸುಮಾರಷ್ಟು ಕಮೆಂಟ್ಸು ಬರ್ತಾನೆ ಇರುತ್ತೆ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಆನ್ಸರ್ ಮಾಡ್ತಾನೆ ಇರ್ತೀನಿ. ಸೊ ಇರಲಿ, ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಸಾಮಾನ್ಯವಾಗಿ ಸ್ವಲ್ಪ ದಪ್ಪ ಇರೋರು ಈ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಿರಲಿ, ಯಾವುದ್ರಲ್ಲಾದರೂ ವೆಯ್ಟ್ ಲಾಸ್ ಒಂದು ವಾರದಲ್ಲಿ ಇಷ್ಟು ಕಮ್ಮಿ ಆಗಿ, 15 ದಿನದಲ್ಲಿ ಇಷ್ಟು ಕಮ್ಮಿ ಆಗಿ, 1 ತಿಂಗಳಲ್ಲಿ ಇಷ್ಟು ಕಮ್ಮಿ ಆಗಿ ಅಂತ ಹೇಳಿ ಏನಾದರೂ ಒಂದು ತಮ್ಮನೇಲಿ ಕಾಣಿಸಿದೆ ಅಂದರೆ ಕ್ಲಿಕ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನನಗೇನಾದರೂ ಯೂಸ್ಫುಲ್ ಆಗುವಂತಹ ಟಿಪ್ಸು ಸಿಗುತ್ತಾ, ಏನಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೆಲವೊಂದಷ್ಟು ಈಸಿ ಮಾಹಿತಿಗಳು ಏನಾದರೂ ಸಿಗುತ್ತಾ ಏನು ಅನ್ನೋದನ್ನು ಅಂದ್ಕೊಂಡು ಆ ಒಂದು ವಿಡಿಯೋನ ನೋಡ್ತೀವಿ. ಓಕೆನಾ, ಇವ್ರು ಯಾವ ಥರ ಫಾಲೋ ಮಾಡ್ತಾರೆ, ಹೆಂಗಿರ್ತಾರೆ, ಏನು, ಕೆಲವೊಂದಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತಪ್ಪ. ವೆಯ್ಟ್ ಲಾಸ್ ಮಾಡ್ಕೊಂಡಿರೋ ದಪ್ಪ ಇರೋರು ಸಣ್ಣ ಆಗಿದ್ದಾರೆ ಅಂದರೆ ನೋಡೋರಿಗೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೊ ಅವ್ರು ನೋಡಿದ ತಕ್ಷಣ ಅಯ್ಯೋ ಇವ್ರು ಯಾವ ಥರ ಫಾಲೋ ಮಾಡಿದ್ರು, ಯಾವುದಾದ್ರೂ ಈಸಿ ವೇಲಿ ಫಾಲೋ ಮಾಡಿದ್ರಾ, ಹೆಂಗೆ, ಇವರಿಂದ ಏನಾದರೂ ನನಗೆ ಹೆಲ್ಪ್ ಆಗುತ್ತಾ, ಅಂದರೆ ಇವರು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ನನಗೆ ಒಂದು ಐಡಿಯಾ ಸಿಗುತ್ತಾ ಏನು ಅನ್ನೋ ಥರ ನಮಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ಓಕೆನಾ, ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ, ನಿಮ್ಮ ಒಂದು ಏನು ಊಟದ ಪದ್ಧತಿಯನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅಂದರೆ, ಒಂದು ವ್ಯಾಯಾಮ ಆಗಿರಲಿ ಅಥವಾ ಒಂದು ಯೋಗ ಆಗಿರಲಿ, ಒಂದು ವಾಕಿಂಗ್ ಆಗಿರಲಿ, ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಸೊ ನಿಜ ಹೇಳ್ತೀನಿ, ಯಾವ ವಿಡಿಯೋನೂ ನೋಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ, ಯಾರ ಸಜೆಷನ್ನು ಬೇಕಾಗಿಲ್ಲ, ಏನೂ ಇಲ್ಲ. ಬೇಸಿಕಷ್ಟು ನೀವು ಒಂದು ಬೇಸಿಕನ್ನು ತಿಳ್ಕೊಬಿಡ್ಬೇಕು. ಈ ರೀತಿ ಇರಬೇಕು ನಾವು, ಹಿಂಗಿದ್ರೆ ನಮ್ಮ ದೇಹಕ್ಕೆ ಈ ರೀತಿ ಹೆಲ್ತ್ ಚೆನ್ನಾಗಿರುತ್ತೆ, ಬೇಗ ಈ ರೀತಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ಬೋದಾ, ಲಂಚ್ ಯಾವ ಟೈಮ್ ತಗೋಬೇಕು, ಯಾವ ಟೈಮಲ್ಲಿ ನಾವು ಗ್ಯಾಪ್ ಬಿಡಬೇಕು, ಅದಾದ ನಂತರ ಯಾವ ಟೈಮ್ಗೆ ನಾವು ಯೋಗ ಮಾಡಬೇಕು, ಯಾವ ಟೈಮ್ಗೆ ನಾವು ಎಕ್ಸಸೈಸ್ ಮಾಡಬೇಕು, ಯಾವ ಟೈಮ್ಗೆ ನಾವು ವಾಕ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಸೊ ವೆಯ್ಟ್ ಲಾಸ್ ಮಾಡುವಾಗ ಬ್ರೇಕ್ಫಾಸ್ಟು ತಗೋಬಾರ್ದಾ ಅಥವಾ ತಗೋಬೇಕಾ? ನನ್ನನ್ನು ಕೇಳೋದಾದರೆ, ನಾನು ಯಾವುದೇ ರೀತಿಯಾದಂಥ ಬ್ರೇಕ್ಫಾಸ್ಟನ್ನು ನಾನು ತಗೊಳ್ತಾ ಇರಲಿಲ್ಲಪ್ಪ. ನಾನು 9 ಗಂಟೆಗೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿತಿದ್ದೆ. ಒಂದು ನಲ್ಲಿಕಾಯಿ ಜ್ಯೂಸ್, ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಅಥವಾ ಕುಕ್ಕುಂಬರ್ ಜ್ಯೂಸು ಅಥವಾ ಇದು ಏನದು ಬೂದುಗುಂಬಳಕಾಯಿ ಜ್ಯೂಸು, ಈ ಥರ ಕ್ಯಾರೆಟು ಮತ್ತು ಬೀಟ್ರೋಟು ಅದನ್ನು ರುಬ್ಬಿ ಜ್ಯೂಸ್ ರೀತಿ ಮಾಡಿಕೊಂಡು ತೊಗೊಳ್ತಾ ಇದ್ದೆ. ಈ ರೀತಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಿದ್ದೆ. ಅದೇ ನನಗೆ ಬ್ರೇಕ್ಫಾಸ್ಟು. ನಾನು ಯಾವುದೇ ರೀತಿಯಾದಂಥ ಬ್ರೇಕ್ಫಾಸ್ಟನ್ನು ತೊಗೊಳ್ತಾ ಇಲ್ಲ. ಒಂದು ವೇಳೆ ನಾವು ತೊಗೊಳ್ಳೇಬೇಕು, ನಾವು ತಿನ್ನಲೇಬೇಕು, ನಮಗೆ ಅದು ಬ್ರೇಕ್ಫಾಸ್ಟ್ ಬಿಟ್ಟು ನಮ್ಮ ಕೈಲಿ ಇರೋದಕ್ಕೆ ಆಗೋದಿಲ್ಲ, ಅದು ಏನು
ಅದು ಬೇಕೇ ಬೇಕು, ಬ್ರೇಕ್ಫಾಸ್ಟ್ ಅನ್ನೋದು ನಮ್ಮ ದೇಹಕ್ಕೆ ಬೇಕೇ ಬೇಕು, ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋರು ಆದಷ್ಟು ಒಂದಷ್ಟು ಹಣ್ಣುಗಳನ್ನು, ಒಂದು ಬೌಲ್ ಹಣ್ಣುಗಳನ್ನು ತಗೊಳ್ಳಿ. ಇಲ್ಲಾಂದರೆ ಈ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಬರುತ್ತೆ ನೋಡಿ, ಆ ಥರ ತಗೊಳ್ಳಿ, ಒಂದು ಬೌಲ್ ಆಗುವಷ್ಟು. ಇಲ್ಲ ಅಂದರೆ ಎಲ್ಲ ಮೊಳಕೆ ಕಟ್ಟಿರುವಂಥ ಕಾಳು, ಎಲ್ಲ ಕಡಲೆಕಾಳು ಮತ್ತು ಏನದು ಹೆಸರು ಕಾಳು, ಈ ಥರ ಮೊಳಕೆ ಕಟ್ಟಿರುವಂತಹ ಕಾಳನ್ನು ಬೇಯಿಸ್ಕೊಂಡು ಅರ್ಧಂಬರ್ಧ ಬೇಯಿಸ್ಕೋಬೇಕು. ಫುಲ್ ಬೇಯಿಸೋ ಹಾಗಿಲ್ಲ, ನುಣ್ಣಗೆ ಅರ್ಧಂಬರ್ಧ ಬೇಯಿಸ್ಕೋಬೇಕು. ಸ್ವಲ್ಪ ತಿನ್ನುವಾಗ ಕ್ರಂಚಿ ಆಗಿರಬೇಕು ತಿನ್ನೋದಕ್ಕೆ. ಸೊ ಆ ರೀತಿ ಬೇಯಿಸ್ಕೊಂಡು ಒಂದಷ್ಟು ಬೌಲ್ ಆಗುವಷ್ಟು ಬ್ರೇಕ್ಫಾಸ್ಟ್ಗೆ ತೊಗೊಳ್ಳಿ. ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಒಳ್ಳೆಯದು. ಆ ನಂತರ ಬಂದು 10 ಗಂಟೆ 11 ಗಂಟೆ ಸುಮಾರಿಗೆ ಏನು ಲಂಚನ್ನು ತಗೋಬೇಕಾಗುತ್ತೆ. ಒಂದು ವೇಳೆ ಬ್ರೇಕ್ಫಾಸ್ಟು ನೀವು ತಿನ್ನೋರಾದರೆ ಒಂದು 8 ಗಂಟೆ ಸುಮಾರಿಗೆ ನೀವು ಒಂದು ಬ್ರೇಕ್ಫಾಸ್ಟ್ ಅನ್ನೋದನ್ನ ಮುಗಿಸ್ಕೊಬಿಡಿ. ಆನಂತರ 11 ಗಂಟೆ 12 ಗಂಟೆ ಸುಮಾರಿಗೆ ನೀವು ಲಂಚ್ ಅನ್ನೋದನ್ನು ತಗೊಳ್ಳಿ. ಒಂದು ವೇಳೆ ಇಲ್ಲ ನಾನು ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ತೀನಿ, ಈ ರೀತಿ ಡಿಟಾಕ್ಸ್ ಡ್ರಿಂಕ್ಸ್ ತಗೊಳ್ತೀನಿ ಅನ್ನೋರು 11 ಗಂಟೆ ನಿಮ್ಮ ಲಂಚನ್ನು ತಗೊಳ್ಳಿ. ಆ ಒಂದು ಡಿಟಾಕ್ಸ್ ಡ್ರಿಂಕ್ ತಗೊಂಡು ಆದಮೇಲೆ 2 ಅವರ್ ಗ್ಯಾಪ್ ಇಡಬೇಕಾಗುತ್ತೆ. 9 ಗಂಟೆ 10 ಗಂಟೆ 11 ಗಂಟೆಗೆ 2 ಅವರ್ ಕಂಪ್ಲೀಟ್ ಆಗುತ್ತೆ. ಸೊ 11 ಗಂಟೆ ಮೇಲೆ ಆರಾಮಾಗಿ ಲಂಚನ್ನು ತಗೋಬೇಕಾಗುತ್ತೆ. ಲಂಚ್ ಯಾವ ರೀತಿ ತಗೊಳ್ಳೋದು ಅನ್ನೋದಾದರೆ, ಸೊ ಲಂಚ್ ಬಂದು ಆದಷ್ಟು ನಾನು ಹೇಳ್ತಾನೆ ಇರ್ತೀನಿ, ತರಕಾರಿ ಮತ್ತು ಹಣ್ಣುಗಳು ಕಾಲು ಭಾಗ ಬಂದು ಊಟ. ಮೊದಲಿಗೆ ನೀವು ಲಂಚನ್ನು ತಿನ್ನೋಕ್ಕೆ ಮುಂಚೆ 1 ಲೋಟ ನೀರನ್ನು ಕುಡಿಬೇಕು. ಇಲ್ಲ ಅಂದರೆ ಆ ಒಂದು 6 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಏನಿರುತ್ತೆ ಆ ಒಂದು ಟೈಮಲ್ಲಿ ಹತ್ತಿರ 1.5 ಲೀಟರ್ ಆಗುವಷ್ಟು ನೀರನ್ನು ಕುಡಿಬೇಕು. ಸೊ ಒಂದು ವೇಳೆ ನೀವು ಕುಡಿದಿಲ್ಲ ಅಂದರೆ ಸೊ ಲಂಚಿಗೆ ಮುಂಚೆನೇ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ತಗೋಬೇಕಾಗುತ್ತೆ. ಸೊ ಆ ರೀತಿ ತಗೊಳ್ಳೋದ್ರಿಂದ ನಾವು ತಿನ್ನೋವಂತಹ ಆಹಾರ ಬೇಗ ಜೀರ್ಣ ಆಗುತ್ತೆ. ನಾವು ತಿನ್ನೋವಂಥ ಆಹಾರ ಏನಿದೆ ಸೊ ಅದು ಬೇಗ ಜೀರ್ಣ ಆಗುತ್ತೆ. ಸೊ ಒಂದು ಲೋಟ ಅಥವಾ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ತಗೊಳ್ಳಿ. ಅದಾದ ನಂತರ ಲಂಚ್ಗೆ ಬಂದು ಫಸ್ಟು ತರಕಾರಿ ಮತ್ತು ಹಣ್ಣುಗಳನ್ನು ತಿನ್ನಬೇಕಾಗುತ್ತೆ. ತರಕಾರಿ ಮತ್ತು ಹಣ್ಣುಗಳನ್ನು ತಿಂದಾದ ನಂತರ ನಾವು ಆ ಒಂದು ಊಟನ ತಗೋಬೇಕು. ಸೊ ಆವಾಗ ನಮಗೇನು ಅನಿಸುತ್ತೆ, ಹೊಟ್ಟೆ ಫುಲ್ ಅನ್ನೋ ಥರ ಅನಿಸ್ತಾ ಇರುತ್ತೆ. ನಮಗೆ ಊಟದ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ. ಸೊ ನಮ್ಗೆ ಬೇಕು ಅಂತ ಕೂಡ ಅನಿಸೋದಿಲ್ಲ, ಸಾಕು ಅನ್ನೋ ರೀತಿಯೇ ಅನಿಸ್ತಾ ಇರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟನ ತಗೋಬೇಕಾಗುತ್ತೆ. ಓಕೆನಾ? ಸೊ ಅದಾದ ನಂತರ ಯಾವುದೇ ರೀತಿಯಾದ ಫುಡ್ಡನ್ನು ತಗೊಳ್ಳೋ ಹಾಗಿಲ್ಲ. ಸೊ ಅಲ್ಲಿವರೆಗೂ ಎಷ್ಟು ಲಂಚ್ ಆದಮೇಲೆ ಒಂದು 4 ಅವರ್ ಗ್ಯಾಪ್ ಕೊಡಬೇಕಾಗುತ್ತೆ. ನಾವು ತಿನ್ನುವಂಥ ಆಹಾರ 4 ಅವರ್ ಚೆನ್ನಾಗಿ ಜೀರ್ಣ ಆಗಿ 4 ಅವರ್ ಮೇಲೆ ಹಸುವಾಗುತ್ತೆ. ಸೊ ಆವಾಗ ಲೈಟಾಗಿ ಒಂದು ಹಣ್ಣು ಏನೋ ತಗೊಳ್ಳಿ. ಓಕೆ, ಹಣ್ಣು ಅಥವಾ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ರೀತಿ ಸಲಾಡ್ ಥರ ಮಾಡ್ಕೊಳೋದು ಅಥವಾ ಏನಾದರೂ ಆಮ್ಲೆಟ್ ರೀತಿ ಮಾಡ್ಕೊಂಡು ತಿನ್ನೋದು, ಅಥವಾ ನಿಮ್ಗೇನು ಇಷ್ಟ ಆಗುತ್ತೋ ಸ್ವೀಟ್ ಬಿಟ್ಟು ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ಆನಂತರ ಒಂದು 4-5 ಸುಮಾರಿಗೆ ನಿಮ್ಮ ಒಂದು ಡಿನ್ನರನ್ನು ಮುಗಿಸ್ಕೋಬೇಕು. ಡಿನ್ನರ್ ಯಾವ ರೀತಿ ಇರಬೇಕು ಅನ್ನೋದಾದರೆ ಆದಷ್ಟು ಲೈಟಾಗಿ ಡಿನ್ನರನ್ನು ತಗೋಬೇಕಾಗುತ್ತೆ. ಸೊ ಈ ಗೋಧಿ ನುಚ್ಚು ರೈಸೋ ಅಥವಾ ಒಂದು ರೊಟ್ಟಿನೋ ರಾಗಿ ರೊಟ್ಟಿನೋ ಒಂದೇ ಇರಬೇಕು. ರಾಗಿ ರೊಟ್ಟಿನೋ ಅಥವಾ ಒಂದು ಚಪಾತಿನೋ ಏನೋ ಅದು ಒಟ್ಟಿನಲ್ಲಿ ಆ ಟೈಮ್ಗೆ ನಮಗೆ ಹೊಟ್ಟೆ ತುಂಬಬೇಕು ಅಷ್ಟೇ. ಆದಷ್ಟು ನೈಟು ತಗೊಳ್ಳೋಂತಹ ಊಟ ಏನಿದೆ 5:30 ಸುಮಾರಿಗೆ ನೈಟ್ ಊಟ, ಅದು ಸಾಯಂಕಾಲ ಊಟ ಅಲ್ಲ, ಅದು ನಾವು ತಗೊಳ್ತಾ ಇರೋವಂಥ 5:30 ಸುಮಾರಿಗೆ ನಾವು ತಗೊಳ್ತೀವಲ್ಲ ಊಟ, ಅದು ಒಂದು ನೈಟ್ ಊಟ ಅದು. ಓಕೆನಾ? ಲೈಟಾಗೇ ಇರಬೇಕು, ನೈಟ್ ಊಟ ಲೈಟಾಗಿ ಇರಬೇಕು. ಓಕೆನಾ? ಸೊ ಅದರಲ್ಲೂ ಅಷ್ಟೇ ನಿಮ್ಗೆ ಬೇಕು ಅಂದರೆ ಹಣ್ಣು ಮತ್ತು ತರಕಾರಿಗಳನ್ನು ತಗೊಂಡು ಲೈಟಾಗಿ ಊಟ ಮಾಡಿ. ಓಕೆ, ಸೊ ನಾವು ಎಷ್ಟೇ ತರಕಾರಿ ಮತ್ತು ಹಣ್ಣುಗಳನ್ನು ತಗೊಂಡ್ರು ವೆಯ್ಟ್ ಅಂತೂ ಗೇನ್ ಆಗೋದಿಲ್ಲ. ತುಂಬ ಚೆನ್ನಾಗಿ ವೆಯ್ಟು ಲಾಸ್ ಆಗುತ್ತೆ, ಆನಂತರ ಬೇಗನೂ ಸಹ ಜೀರ್ಣ ಆಗುತ್ತೆ. ಸೊ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಇದು ಬಂದು ಊಟದ ಪದ್ಧತಿ ಈ ರೀತಿ ಇರಬೇಕು ಅಂತ ಹೇಳಿದ್ದೀವಿ. ಆ ನಂತರ ಒಂದು ಯೋಗ ಅಥವಾ ಎಕ್ಸಸೈಸು. ಮೊದಲನೇದಾಗಿ ಯೋಗ ಹೇಳ್ತೀನಿ. ಯೋಗ ಬಂದು ಯಾವ ರೀತಿ ಇರಬೇಕಂದ್ರೆ, ನೋಡಿಯಪ್ಪ ಸುಮಾರಷ್ಟು ವಿಡಿಯೋಸು ಬರುತ್ತೆ. ಯೋಗ ಅಂತ ಹೊಡೆದಿದ ತಕ್ಷಣ ಯೂಟ್ಯೂಬಲ್ಲಿ ಸುಮಾರಷ್ಟು ಬರುತ್ತೆ ವಿಡಿಯೋಸ್. ಓಕೆನಾ? ಆದಷ್ಟು ಸೂರ್ಯ ನಮಸ್ಕಾರ ಮಾಡಿ. ಫಸ್ಟ್ ಒಂದು 5 ಮಾಡಿ, ಆಮೇಲೆ ಒಂದು 10 ಮಾಡಿ, ಆಮೇಲೆ ಒಂದು 15 ಮಾಡಿ, 20 ಮಾಡಿ, ದಿನದಿಂದ ದಿನಕ್ಕೆ ಹೆಚ್ಚಿಸ್ತಾ ಹೋಗಿ 100-150ವರೆಗೂ ಮಾಡೋರು ಇದ್ದಾರೆ. ಓಕೆನಾ? ಸೊ ಅಷ್ಟು ಕೆಪಾಸಿಟಿ ನಮಗಿಲ್ಲ. ಅಂದರೆ ಅವರೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರೋರು
ಸೊ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗುತ್ತೆ, ಬಟ್ ನಮ್ಮ ಕೈಯಲ್ಲಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 20 ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ. ಆದಷ್ಟು ಸೂರ್ಯ ನಮಸ್ಕಾರ ಮಾಡಿ. ನಿಮಗೆ ಯೋಗ ಮಾಡೋದಕ್ಕೆ ಬರೋದಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋರು ಆದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ. ಫಸ್ಟ್ ಒಂದು 5ರಿಂದ ಸ್ಟಾರ್ಟ್ ಮಾಡಿ, ಆನಂತರ ಒಂದು 20, 25 ಆ ರೀತಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಯಾವ ರೀತಿ ಇರಬೇಕು ಆ ಒಂದು ಯೋಗ ಅಂದರೆ, ನಮ್ಮ ಒಂದು ಮೈಯೆಲ್ಲ ಹಿಂಡಬೇಕು, ಆ ರೀತಿ ಇರಬೇಕು. ಅಷ್ಟು ಚೆನ್ನಾಗಿ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಮ್ಮ ಸ್ಟಮಕ್ಗಾಗಿರಲಿ ಅಥವಾ ನಮ್ಮ ಒಂದು ಈ ಭಾಗಕ್ಕೆಲ್ಲ ತುಂಬ ಚೆನ್ನಾಗಿ ಯೋಗಗಳಿದ್ದಾವಪ್ಪ. ಚೆನ್ನಾಗಿ ಆ ಒಂದು ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ. ಆ ರೀತಿ ಮಾಡಬೇಕು. ಹೆಂಗಂದರೆ ಮೈಯೆಲ್ಲ ಹಿಂಡಬೇಕು, ಆ ರೀತಿ ಇರಬೇಕು ಯೋಗ ಅನ್ನೋದು. ಸೊ ಅನಂತರ ಒಂದು ವ್ಯಾಯಾಮ, ಎಕ್ಸಸೈಸು. ಈ ಎಕ್ಸಸೈಸ್ ಯಾವ ರೀತಿ ಇರಬೇಕು ಅಂದರೆ, ನಾವು ಯಾವುದೇ ಒಂದು ಎಕ್ಸಸೈಸ್ ಮಾಡಲಿ, ಸೊ ಮಿನಿಮಮ್ ಏನಿಲ್ಲ ಅಂದರೂ 10ರಿಂದ 15 ಅಥವಾ 20 ಇಷ್ಟು ಮಾಡಬೇಕು. ಫಸ್ಟ್ ಸ್ಟಾರ್ಟ್ ಮಾಡೋರು ಒಂದು 5 ಮಾಡಿ, ಆನಂತರ 10, 15, 20 ಈ ರೀತಿ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಎಕ್ಸಸೈಸ್ನ ನಾವು ಮಾಡಬೇಕಂದ್ರೆ ಒಂದು 10 ಡಿಪ್ಸ್ ಆದರೂ ಮಾಡಲೇಬೇಕು. ನನಗೆ ಸ್ವಲ್ಪ ಈಸಿ ಅನ್ನೋವು ಒಂದು 20 ಡಿಪ್ಸ್ ಮಾಡ್ತೀನಿ. ನನಗೆ ಒಂದು ಸ್ವಲ್ಪ ಕಷ್ಟ ಇರೋ ಅಂಥವು ಒಂದು 10 ಡಿಪ್ಸ್ ಆದರೂ ಮಾಡ್ತೀನಿ. ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರಿಂದ ಒಂದು ಅರ್ಧ ಗಂಟೆಯಿಂದ ಒಂದು 3/4 ಗಂಟೆವರೆಗೂ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಎಕ್ಸಸೈಸು ಅಂದರೆ, ಫುಲ್ಲು ನಮಗೆ ಆ ಒಂದು ಸ್ವೆಟ್ ಅನ್ನೋದು ಏನಿರುತ್ತೆ, ಸೊ ಆ ಒಂದು ಸ್ವೆಟ್ ಅನ್ನೋದು ಕಿತ್ಕೋಬೇಕು. ಆ ಒಂದು ಸೆಕೆ ಅನ್ನೋದು ಕಿತ್ಕೊಂಡು ನಮ್ಮ ಒಂದು ದೇಹದ ಟೆಂಪ್ರೇಚರು ಹೈ ಆಗುತ್ತೆ ಆ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ. ಸೊ ಆವಾಗ ಅಷ್ಟೇ ನಮ್ಮ ದೇಹದ ಟೆಂಪ್ರೇಚರ್ ಜಾಸ್ತಿ ಆಗಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಆ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ. ಓಕೆನಾ, ಬಾಡಿ ಫಿಟ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಅನಂತರ ಒಂದು ವಾಕಿಂಗ್ ಬಂದು ಯಾವ ರೀತಿ ಇರಬೇಕು ಅಂದರೆ, ಸೊ ನಾವು ನಡೆಯೋವಾಗ ಸುಮ್ಮನೆ ಏನೋ ಫ್ರೆಂಡ್ಸ್ ಮಾತಾಡ್ಕೊಂಡು ಬನ್ನಿ ವಾಕಿಂಗ್ ಮಾಡೋಣ ಅಂತೇಳಿ ಫ್ರೆಂಡ್ಸ್ ಮಾತಾಡ್ಕೊಂಡು ಓಡಾಡ್ಕೊಂಡು ಬರೋವಂಥದ್ದೆಲ್ಲ ವಾಕಿಂಗ್ ಅಂದರೆ. ಸೊ ಅದರ ಮೇಲೇ ನಮ್ಮ ಒಂದು ಕಾನ್ಸಂಟ್ರೇಷನ್ ಇರಬೇಕು. ನಾವು ಓಡಾಡ್ತಾ ಇದ್ದರೆ ನಮ್ಮ ದೇಹದ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಹೆಂಗೆ ಅಂದರೆ, ನಾವು ಓಡಾಡ್ತಾ ಇದ್ದರೆ ಸೊ ನಮ್ಮ ಒಂದು ಹೊಟ್ಟೆ ಭಾಗನೂ ಸಹ ನೋವಾಗ್ತಾ ಇರುತ್ತೆ, ನಮ್ಮ ಒಂದು ಬೆನ್ನು ಭಾಗನೂ ಸಹ ನೋವಾಗ್ತಾ ಇರುತ್ತೆ. ಹೆಂಗೆ ಅಂದರೆ ಫುಲ್ಲು ಕೈ ಈ ರೀತಿ ಇದು ಲೆಫ್ಟ್ ರೈಟ್ ಅಂತ ಹೋಗ್ತೀವಿ ನೋಡಿ, ಆ ರೀತಿ ಮಾಡಬೇಕು. ಒಂದು ನಮ್ಮ ಒಂದು ಲೆಗ್ಸ್ ಡಿಸ್ಟೆನ್ಸು ಜಾಸ್ತಿ ಇರಬೇಕು. ನಾವು ವಾಕ್ ಮಾಡ್ತಾ ಇದ್ದರೆ ನಮ್ಮ ಕೈಯಲ್ಲಿ ಪಕ್ಕದಲ್ಲಿ ಯಾರಾದರೂ ಮಾತಾಡಿಸ್ತಿದ್ರೆ ಮಾತಾಡೋಕ್ಕಾಗಬಾರ್ದು, ಅಷ್ಟು ಈ ರೀತಿ ಬರುತ್ತೆ ನಾವು ವಾಕ್ ಮಾಡ್ತಾ ಇದ್ದರೆ. ಸೊ ಆ ರೀತಿ ಮಾಡೋದ್ರಿಂದ ಮಾತ್ರನೇ ತುಂಬ ಚೆನ್ನಾಗಿ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಪಕ್ಕದಲ್ಲಿ ಯಾರಾದರೂ ಮಾತಾಡಿಸ್ತಾ ಇದ್ದರೆ ನಮ್ಮ ಕೈಯಲ್ಲಿ ಮಾತಾಡೋಕ್ಕಾಗಬಾರ್ದು, ಆ ರೀತಿ ವಾಕನ್ನು ಮಾಡಬೇಕು. ನಮ್ಮ ಒಂದು ಲೆಗ್ಸ್ ಡಿಸ್ಟೆನ್ಸು ಸಹ ತುಂಬಾ ದೂರ ಇರಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಅನ್ನೋದು ತುಂಬ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಹೊಟ್ಟೆ ಭಾಗದಲ್ಲಿರುವಂತಹ ಕೊಬ್ಬಿನಂಶ ಕರಗುತ್ತೆ. ಓಕೆನಾ, ಈ ರೀತಿ ಮಾಡಬೇಕು. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಖಂಡಿತ ಹೆಲ್ಪ್ ಆಗುತ್ತೆ ಈ ಒಂದು ನಾನು ಹೇಳಿರುವಂತಹ ಮಾಹಿತಿ ಏನಿದೆ. ಸೊ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ, ಟ್ರೈ ಮಾಡಿ. ಓಕೆನಾ, ಯಾರ ಸಜೆಷನು ಏನು ಬೇಕಾಗಿಲ್ಲಪ್ಪ, ಇಷ್ಟು ನಾವು ಬೇಸಿಕನ್ನು ತಿಳ್ಕೊಂಬಿಟ್ರೆ ಸಾಕು. ಆಟೋಮೆಟಿಕ್ ವೆಯ್ಟ್ ಅನ್ನೋದು ತುಂಬ ಚೆನ್ನಾಗಿ ಲಾಸ್ ಆಗುತ್ತೆ. ಸೊ ಇವಾಗ ಒಂದು ವಿಡಿಯೋ ನೋಡಿದ ತಕ್ಷಣ ಇವ್ರು ಯಾವ ರೀತಿ ಮಾಡಿದ್ದಾರೆ, ಕೆಲವರೊಬ್ಬರೆಲ್ಲ ಹಾಕ್ತಿರ್ತಾರಪ್ಪ. ಸೊ ಏನಂದರೆ ಒಂದು ತಿಂಗಳಿಗೆ 10 kg ಕಮ್ಮಿ ಆಗಿ, ಬರೀ ಸ್ವೀಟ್ ತಿನ್ಕೊಂಡೇ ಕಮ್ಮಿ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಅಥವಾ ಏನು ಹೊಟ್ಟೆ ತುಂಬ ಊಟ ಮಾಡಿ 3 ಹೊತ್ತು ಊಟ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ. ನಾನು ತಿಂಗಳಿಗೆ ಇಷ್ಟು kg ಕಮ್ಮಿ ಆಗಿದ್ದೀನಿ, ಅಷ್ಟು kg ಕಮ್ಮಿ ಆಗಿದ್ದೀನಿ, ರೈಸು ಮತ್ತು ಸ್ವೀಟ್ಸ್ ಎಲ್ಲ ತಿಂದು ಕಮ್ಮಿ ಆಗಿದ್ದೀನಿ. ಏನೇನೋ ಹಾಕ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ವೆಯ್ಟನ್ನು ರೆಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹೊಟ್ಟೆ ತುಂಬ ಊಟ ಮಾಡಿ ನೆಕ್ಸ್ಟ್ ನಿಮ್ಮ ವೆಯ್ಟನ್ನು ನೀವು ಚೆಕ್ ಮಾಡಿ. ಹೆಂಗೆ ಅಂದರೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ನಿ, ಮತ್ತೆ 11-12 ಗಂಟೆಗೆ ಲಂಚನ್ನು ತಿನ್ನಿ, ಅದಾದ ನಂತರ ಒಂದು 3 ಗಂಟೆಗೆ ಟೀನೋ ಕಾಫಿನೋ ಬಿಸ್ಕೆಟೋ ಏನೋ ತಗೊಳ್ಳಿ, ಅದಾದ ನಂತರ ಒಂದು 8 ಗಂಟೆ ಸುಮಾರಿಗೆ ಮುದ್ದೆನೋ ರೈಸೋ ಏನೋ 8 ಗಂಟೆಗೆ ನೈಟ್ 8 ಗಂಟೆಗೆ ತಿಂದಿದ್ದೀರಾ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ನಿಮ್ಮ ವೆಯ್ಟನ್ನು ಇವತ್ತು ಬೆಳಗ್ಗೆ ಚೆಕ್ ಮಾಡಿಕೊಂಡು ಇವತ್ತು ಪೂರ್ತಿ ಈ ರೀತಿ ಮಾಡಿಬಿಟ್ಟು ನೆಕ್ಸ್ಟ್ ನಾಳೆ ಬೆಳಗ್ಗೆ ನಿಮ್ಮ ವೆಯ್ಟ್ ಚೆಕ್ ಮಾಡಿ. ಹತ್ತತ್ರ 1 kg ಜಾಸ್ತಿ
ತೋರಿಸುತ್ತೆ. 1-1.5 kg ಆಗುವಷ್ಟು ಜಾಸ್ತಿ ತೋರಿಸುತ್ತೆ. ಅದೇ ನೀವು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿಬಿಟ್ಟು ಆ ಒಂದು ಬ್ರೇಕ್ಫಾಸ್ಟ್ ಜಾಗದಲ್ಲಿ ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಡು 11 ಗಂಟೆಗೆ ನಿಮ್ಮ ಲಂಚನ್ನು ಮುಗಿಸ್ಕೊಂಡು 4 ಗಂಟೆಗೆ ಸ್ನ್ಯಾಕ್ಸ್ ತೊಗೊಂಡು 5ವರೆಗೆ ನಿಮ್ಮ ಡಿನ್ನರನ್ನು ಮುಗಿಸ್ಕೊಂಡು ಒಂದ್ಸತಿ ಚೆಕ್ ಮಾಡಿ ನೋಡಿ, ನಿಮ್ಮ ವೆಯ್ಟು 1 kgವರೆಗೂ ಲಾಸ್ ಆಗಿರುತ್ತೆ. ಸೊ ಹಾಗೆ ಓಕೆನಾ. ಅದೇ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿದ್ದೀರಾ ಅಂದರೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಬೇಕು ನೀವು, ಓಕೆನಾ. ಖಂಡಿತ ಟ್ರೈ ಮಾಡಿ, ಹಾಗೆ ಆಗುತ್ತೆ, ಓಕೆನಾ. ಸೊ ನಾನು ಅದೇ ರೀತಿಯೇ ಮಾಡಿಕೊಂಡು 2.5 ತಿಂಗಳಿಗೆಲ್ಲ ನಾನು ಹತ್ತತ್ರ 15-17 kg ಆಗೋಷ್ಟು ನಾನು ವೆಯ್ಟನ್ನು ರಿಡ್ಯೂಸ್ ಮಾಡ್ಕೊಬಿಟ್ಟೆ ಆರಾಮಾಗಿ. 1 ರೂಪಾಯಿ ಖರ್ಚಿಲ್ಲ, ಏನೂ ಇಲ್ಲ. ಇತ್ತೀಚೆಗೆ ನಾನು ಡ್ರೈ ಫ್ರೂಟ್ಸು ಅದು ಇದು ತರಿಸಿರೋವಂಥದ್ದು. ಅದಕ್ಕೆ ಮುಂಚೆ ಯಾವುದೂ ಇಲ್ಲಪ್ಪ. ಅವಾಗೆಲ್ಲ ಈ ಓಂ ಶಕ್ತಿ ಮಾಲೆ ಮತ್ತು ಈ ಏನದು ಅಯ್ಯಪ್ಪ ಸ್ವಾಮಿ ಮಾಲೆ ಇವೆಲ್ಲ ಹಾಕ್ತಾಯಿದ್ರು, ಪ್ರಸಾದ ಎಲ್ಲ ತೊಗೊಂಡು ಕೊಡ್ತಾಯಿದ್ರು. ಅದರಲ್ಲಿ ಡೇಟ್ಸ್ ಸಿಗ್ತಾಯಿತ್ತು ನನಗೆ. ಸೊ ಡೇಟ್ಸನ್ನು ನಾನು ಯಾರಿಗೂ ಕೊಡ್ತಾನೆ ಇರಲಿಲ್ಲ. ಯಾರಾದರೂ ಪ್ರಸಾದ ಮನೆಗೆ ತೊಗೊಂಬಂದು ಕೊಟ್ಟರೆ ಆ ಡೇಟ್ಸ್ ಅನ್ನೋದನ್ನು ನಾನು ತೊಗೊಳ್ತಾ ಇದ್ದೆ. ಅದು ನನಗೆ ಬೇಕು, ಇನ್ನು ಮಿಕ್ಕದು ನೀವೆಲ್ಲ ತಿನ್ಕೊಳ್ಳಿ, ಇದನ್ನು ನಾನು ತಿನ್ಕೊಳ್ತೀನಿ ಅಂತ ಹೇಳಿ. ಆ ಥರ ನಾನು ಆ ಒಂದು ಡೇಟ್ಸ್ ಎಲ್ಲ ಯಾವ ಸಿಕ್ಕುತ್ತೋ ಅದು ಆರೋಗ್ಯಕ್ಕೆ ಒಳ್ಳೆಯದು ಯಾವುದಿರುತ್ತೋ ಸೊ ಅದನ್ನು ಮಾತ್ರ ಬಿಡಬಾರ್ದು, ಓಕೆನಾ. ತಿನ್ನಬೇಕು. ಸೊ ಹಾಗೆ ಆ ಥರ ಮಾಡಿಕೊಂಡು ನನ್ನ ಒಂದು ವೆಯ್ಟನ್ನು ನಾನು ರೆಡ್ಯೂಸ್ ಮಾಡ್ಕೊಂಡಿರೋ ಅಂಥದ್ದು, ಓಕೆನಾ. ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ, ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿ ಆಗ್ತೀನಿ. ನೆನೆ ಏನು ತಗೊಂಡಿದ್ದೆ ಏನು ಅನ್ನೋದನ್ನು ವಿಡಿಯೋ ಹೆಂಡಲ್ಲಿ ಹಾಕ್ತೀನಿ, ಓಕೆನಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಯಾ. ಹೌದು, ಇನ್ನೂ ಒಂದು ಹೇಳಬೇಕು. ಏನಪ್ಪ ಅಂದರೆ ನೆನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನೀವು ಫಿಶ್ ತಗೊಂಡು ಅದಾದ ನಂತರ ಹಾಲು ತಗೊಂಡಿದ್ದೀರಾ, ಅದು ಫುಡ್ ಪಾಯ್ಸನ್ ರೀತಿ ಆಗುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ ರೀತಿ ತಗೊಳ್ಳೋದು ಅಂತ ಹೇಳಿದ್ದೀರಾ. ಹೌದು, ಬಟ್ ನಾನು ಫಿಶ್ ತಗೊಂಡಿದ್ದು ಯಾವಾಗ ಅಂದರೆ 4 ಗಂಟೆ ಸುಮಾರಲ್ಲಿ ನಾನು ಫಿಶನ್ನು ತಗೊಂಡಿದ್ದು. ಹಾಲು ತಗೊಂಡಿದ್ದು 6 ಗಂಟೆ ಸುಮಾರಲ್ಲಿ, ಓಕೆನಾ. ನಾನು 4 ಗಂಟೆ ಸುಮಾರು ಫಿಶ್ ತಗೊಂಡಿದ್ದು, 6 ಗಂಟೆ ಸುಮಾರಲ್ಲಿ ಹಾಲನ್ನು ತಗೊಂಡಿದ್ದು. ನಾನು ಫಿಶ್ಶು ಮತ್ತು ಹಾಲನ್ನು ಜೊತೆಯಲ್ಲಿ ತಗೊಂಡಿಲ್ಲ, 2 ಅವರ್ ಗ್ಯಾಪ್ ಕೊಟ್ಟು ಆ ನಂತರ ನಾನು ಹಾಲು ತಗೊಂಡಿದ್ದು. ಸೊ ಓಕೆನಾ, ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಹೌದು, ಫಿಶ್ಶು ಮತ್ತು ಹಾಲು ಒಂದೇ ಸತಿನೇ ತಗೋಬಾರ್ದು. ನಾನು ಅದರಲ್ಲಿ ಹೇಳಿದ್ದೀನಿ ಕೂಡ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾನು 4 ಗಂಟೆಯಲ್ಲಿ ಸುಮಾರಲ್ಲಿ ಫಿಶ್ ತಗೊಂಡಿದ್ದು, 6 ಗಂಟೆಯಲ್ಲಿ ನಾನು ಹಾಲು ತಗೊಂಡಿದ್ದು, ಓಕೆನಾ. ಸೊ ಅದು 2 ಅವರ್ ಗ್ಯಾಪ್ ಇದೆ, ಡಿಸ್ಟೆನ್ಸ್ ಇದೆ, ಅದಕ್ಕೂ ಇದಕ್ಕೂ 2 ಅವರ್ ಡಿಸ್ಟೆನ್ಸ್ ಇದೆ, ಓಕೆನಾ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.